ವಚನ ಸಾಹಿತ್ಯ ಯಾರ ಸಾಹಿತ್ಯ? ವಚನ ಸಾಹಿತ್ಯ ಅದು ಶ್ರೀಸಾಮಾನ್ಯರ ಸಾಹಿತ್ಯ. ವಚನ ಸಾಹಿತ್ಯ ಇದು ಜಗತ್ತಿನ ಸಾಹಿತ್ಯ. ವಚನ ಸಾಹಿತ್ಯ ಇದು ನಿಮ್ನಾತಿ ವರ್ಗದವರ ಸಾಹಿತ್ಯ, ಅಸ್ಪೃಶ್ಯ ವರ್ಗದವರ ಸಾಹಿತ್ಯ, ಕಡೆಗಣಿಸಲ್ಪಟ್ಟಂಥವರ ಸಾಹಿತ್ಯ, ಶೋಷಿತ ವರ್ಗದವರ ಸಾಹಿತ್ಯ. ಇದು ವಿಶ್ವ ಸಾಹಿತ್ಯ, ವಿಶ್ವಮಾನ್ಯ ಸಾಹಿತ್ಯ. ಭಕ್ತ ಮತ್ತು ಭಗವಂತನನ್ನು ಬೆಸೆಯುವಂತಹ ಸಾಹಿತ್ಯ, ಆತ್ಮ ಮತ್ತು ಪರಮಾತ್ಮ ಜ್ಞಾನವನ್ನು ನೀಡುವಂತಹ ಅದ್ಭುತವಾದಂತಹ ಸಾಹಿತ್ಯ. ಈ ಸಾಹಿತ್ಯ ರಚನೆಕಾರರೆಲ್ಲರೂ ಸಹ ಹಿಂದುಳಿದ ಅಸ್ಪೃಶ್ಯ ಶೋಷಿತ ಸಮಾಜದಿಂದ ಬಂದಂಥವರು ಅನ್ನುವಂಥದ್ದು ಇಲ್ಲಿ ಬಹಳ ವಿಶೇಷ. ಈ ವಚನ ಸಾಹಿತ್ಯ ಇಡೀ ಮನುಕುಲದ ಶ್ರೇಷ್ಠತೆಗೆ, ಮನುಕುಲದ ಏಳಿಗೆಗೆ ಕೊಟ್ಟಿರ್ತಕ್ಕಂಥ ಈ ವಚನ ಸಾಹಿತ್ಯ. ಆದರೆ ಇದನ್ನು ರಚಿಸಿದವರೆಲ್ಲರೂ ಕೂಡ ಶೋಷಿತ ವರ್ಗದ ಶರಣೆಯರು. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ಈ ವಚನಗಳನ್ನು, ಈ ಗ್ರಂಥಗಳನ್ನು, ಈ ಸಾಹಿತ್ಯವನ್ನು ಯಾರೋ ದೊಡ್ಡ ಜಾತಿಯವರು, ಬಹಳ ಅತ್ಯುನ್ನತವಾದಂತಹ ಬ್ರಾಹ್ಮಣ ಜಾತಿಯವರು ಅಥವಾ ಅದಕ್ಕೊಂತ ಶ್ರೇಷ್ಠವಾದಂತಹ ಯಾರೋ ಇದನ್ನು ವೈದಿಕ ಮಹಾಶಯರು ಬರೆದಿರ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ವೇದ, ಉಪನಿಷತ್ತುಗಳು, ಆಗಮಗಳು ಇವೆಲ್ಲವೂ ಕೂಡ ಯಾವುದೋ ಒಂದು ದೊಡ್ಡ ಸಮಾಜದ ಸ್ವತ್ತಾಗಿರೋದ್ರಿಂದ ಮುಂದುವರಿದ ಸಮಾಜದವರ ಅಥವಾ ಮುಂದುವರಿದಂತಹ ಜನರ ಸ್ವತ್ತು ಅನ್ನಿಸ್ಕೊಂಡು ಬಿಟ್ಟಿರೋದ್ರಿಂದ ಇಲ್ಲೂ ಕೂಡ ವಚನ ಸಾಹಿತ್ಯ ಯಾವುದೋ ಒಂದು ದೊಡ್ಡ ವರ್ಗದ ಜನ ಬರೆದುಬಿಟ್ಟಿದ್ದಾರೆ, ಅದರಿಂದ ಇದು ದೊಡ್ಡ ಸಮಾಜದವರ ಸ್ವತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ವಚನ ಸಾಹಿತ್ಯ ಯಾರದ್ದು ಅಂತಂದರೆ, ಯಾರನ್ನು ಸಮಾಜದಲ್ಲಿ ಕಟ್ಟಕಡೆಯವನಾಗಿ ಕಂಡಿದ್ದರು, ಯಾರನ್ನು ಈ ಸಮಾಜದಲ್ಲಿ ಕನಿಷ್ಠವಾಗಿ ಕಂಡಿದ್ದರು, ಶೋಷಿತ ವರ್ಗ ಅಂತ ಏನು ಅವತ್ತಿಗೆ ಕರೆಸ್ಕೊಂಡಿತ್ತು, ಒಲೆಯ ಮಾದಿಗ ಅನ್ನುವಂಥ ಶಬ್ದದಲ್ಲಿ ಅವಾಚ್ಯವಾಗಿ ಅವತ್ತು ನುಡಿತಾ ಇದ್ದರು, ಊರಿಂದ ಆಚೆ ಇಟ್ಟಿದ್ದರು. ಅಂತಹ ಜನರಿಂದ, ಅಂತಹ ಶೋಷಿತ ನಿಮ್ನಾತಿ ವರ್ಗದ ಜನರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಈ ಜಗತ್ತಿನಲ್ಲೇ ವಿಶೇಷವಾದಂತಹ ವಿಶಿಷ್ಟವಾದಂತಹ ಆಧ್ಯಾತ್ಮಿಕ ಜ್ಞಾನದ ಈ ಸಾಹಿತ್ಯ, ಈ ವಚನ ಸಾಹಿತ್ಯವನ್ನು ರಚಿಸಿದವರು ಬೇರೆ ಯಾರೂ ಇಲ್ಲ. ಇವತ್ತು ನಾವು ಹೇಳ್ತೀವಲ್ಲ, ಹಿಂದುಳಿದ ಶೋಷಿತ ಅಲ್ಪಸಂಖ್ಯಾತ SC STಗಳು ಅಂತ ನಾವು ಕರಿತೀವಲ್ಲ, ಅವರೇ ಸೇರಿಕೊಂಡು ಬರೆದಿರ್ತಕ್ಕಂಥ ಆಧ್ಯಾತ್ಮಿಕ ವಚನಗಳು. ಆದರೆ ಇದು ಇವತ್ತು ಈ ಜಗತ್ತಿನ ಸ್ವತ್ತು, ಇಡೀ ಮನುಕುಲದ ಸ್ವತ್ತು. ಆದ್ದರಿಂದ ನಾವು ಇದು ಯಾವುದೋ ಒಂದು ಮೇಲ್ವರ್ಗದ ಜನ ಬರೆದಿರ್ತಕ್ಕಂಥದ್ದು ಅಂತ ನಾವು ತಿಳ್ಕೊಳ್ಬಾರ್ದು. ನೋಡಿ, ಉದಾಹರಣೆಗೆ ಒಂದಷ್ಟು ಜನಗಳ ಆ ಒಂದು ಶರಣರ ಹೆಸರು ಹೇಳಬೇಕು ಅಂತಂದರೆ, ಹಡಪದ ಅಪ್ಪಣ್ಣನವರು. ಹಡಪದ ಅಪ್ಪಣ್ಣ ಅಂತಂದರೆ ಕ್ಷೌರಿಕ ವರ್ಗದ ಅಪ್ಪಣ್ಣನವರು. ಈ ಅಪ್ಪಣ್ಣನವರು ಬಸವಣ್ಣನವರ ಮಂತ್ರಿ ಆಗಿದ್ದರು, ಅಂದರೆ ಆಪ್ತ ಸಹಾಯಕರಾಗಿದ್ದರು. ಅವರಿಗೆ ಆಪ್ತ ಸಹಾಯಕರು, ಪರ್ಸನಲ್ ಸೆಕ್ರೆಟರಿ ಅಂತೀವಲ್ಲ, ಹಾಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ದಿವ್ಯ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು, ಮಹಾಯೋಗಿ ಅಜಗಣ್ಣ, ಕರ್ಮಯೋಗಿ ಸಿದ್ದರಾಮಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಮಾರಯ್ಯ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ನುಲಿಯ ಚಂದಯ್ಯ, ಗಜೇಶ ಮಶಣಯ್ಯ, ಸಮಗಾರ ಹರಳಯ್ಯ, ರಾಯಸದ ಮಂಚಣ್ಣ, ತುರುಗಾಯಿ ರಾಮಣ್ಣ, ಕುರಿಕಾಯೋರು, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ, ಬೆಳಗ್ಗೆ ಎದ್ದು ಜನಗಳನ್ನ ಹೋಗಿ ಎಬ್ಬರಿಸ್ತಾಯಿದ್ರು, ಶಿವಪೂಜೆಗೆ ಎಬ್ಬರಿಸ್ತಾಯಿದ್ರು, ಮೋಳಿಗೆ ಮಾರಯ್ಯ, ಮರುಳು ಶಂಕರ ದೇವ. ಈ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬಂದಂತಹ ಸೂಫಿ ಸಂತ, ಡಕ್ಕೆಯ ಬೊಮ್ಮಣ್ಣ, ಒಕ್ಕಲಿಗರ ಮುದ್ದಣ್ಣ, ಕುರುಬ ಗೊಲ್ಲಾಳೇಶ, ಶರಣ ವೇಮನ. ಹೀಗೆ ಹೇಳ್ತಾ ಹೋದರೆ ಒಂದು ಹೆಚ್ಚು ಕಡಿಮೆ ಒಂದು 2 ಅವರ್ ಆದ್ರೂ ಕೂಡ ನಿಲ್ಲೋದಿಲ್ಲ. ಅಂತಹ ಶರಣರು, ಅಂತಹ ನಿಮ್ನಾತಿ ವರ್ಗದ ಶರಣರು ಎಲ್ಲರೂ ಸೇರಿ ಬರೆದಿರ್ತಕ್ಕಂಥ ಈ ವಚನ ಸಾಹಿತ್ಯ ಲೋಕಮಾನ್ಯವಾಗಿರ್ತಕ್ಕಂಥ ಆತ್ಮ ಮತ್ತು ಪರಮಾತ್ಮ ಜ್ಞಾನ
ಬೇಸಲ್ಲಿ ಮಾಡಿರ್ತಕ್ಕಂಥ ಇದು ಸಾಹಿತ್ಯ, ಇದು ಎಲ್ಲರ ಸಾಹಿತ್ಯ.